ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಕೋಡಿಂಗ್ ಸೂತ್ರಾಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಅನಾನಿಮಸ್ ಫಂಕ್ಷನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಸ್ವಲ್ಪ ಲೆಂತಿ ಆಗಿತ್ತು. ಸೊ ಇವತ್ತಲ್ಲಿಂದಾನೇ ಕಂಟಿನ್ಯೂ ಮಾಡ್ತೀನಿ. ಇದೆಲ್ಲ ರಿಮೂವ್ ಮಾಡ್ಕೊತೀನಿ. ರಿಮೂವ್ ಮಾಡಿಕೊಂಡು ನಾನು ಏನು ಮಾಡಿದ್ದೀನಪ್ಪ ಅಂದರೆ, ನಾನು ಎರಡು ಕೆಲಸ ಮಾಡಿದ್ದೀನಿ. ಫಸ್ಟು ಈ ಮಾಕ್ ಡೇಟಾ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮಾಕ್ ಡೇಟಾ ರೆಡಿ ಮಾಡ್ಕೊಂಡಿದ್ದೀನಿ. ಮಾಕ್ ಡೇಟಾ ಎಲ್ಲಿಂದ ಬಂತು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ನಾನು ಒಂದು ಎಂಡ್ ಪಾಯಿಂಟ್ ಯೂಸ್ ಮಾಡಿದ್ದೀನಿ. ಆ ಎಂಡ್ ಪಾಯಿಂಟು ನಾನು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀನಿ. ಈ ಡೇಟಾನ ನಾನು ಸ್ಯಾನಿಟೈಸ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ, ರೆಡಿ ಮಾಡಿಕೊಂಡು. ಸೊ ಇದು ಮಾಡಲ್ ಹೆಂಗಿದೆ ಅಂತ ನೋಡ್ಕೊಂಡು ಒಂದ್ಸಲಿ. ಯೂಸರ್ ಐ ಡಿ ಟೈಟಲ್, ಇದು ಬೂಲಿಯನ್, ಎರಡು ಇಂಟೀಜರು, ಒಂದು ಸ್ಟ್ರಿಂಗು, ಒಂದು ಬೂಲಿಯನ್. ಸೊ ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ವಿತೌಟ್ ಫರ್ದರ್ ಅಡು. ಸೊ ಫಸ್ಟ್ ಕಂಡೀಷನ್ ಏನಪ್ಪ ಅಂದರೆ, ಫಸ್ಟ್ ಏನಂದ್ರೆ ಇಲ್ಲಿ ಕೆಲವು ಫಾಲ್ಸ್ ಇದೆ, ಕೆಲವು ಟ್ರೂ ಇದೆ. ಸೊ ನೀವು ಫಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ಫಸ್ಟು ಎನಿ ಮಾಡೋಣ. ಎನಿ ಮಾಡ್ತೀನಿ. ಎನಿ ಫಸ್ಟು ಮೆಥಡ್ ವರ್ಸಸ್ ಕ್ವೆರಿ ಸಿಂಟ್ಯಾಕ್ಸ್ ಹೆಂಗೆ ಬರುತ್ತೆ ಅಂತ ಸ್ಟಾರ್ಟ್ ಮಾಡ್ತೀನಿ. ವ್ಯಾರ್ is any task incomplete ಅಂದರೆ ಯಾವುದಾದ್ರೂ ಇನ್ಕಂಪ್ಲೀಟ್ ಟು ಡೂ ಐಟಮ್ ಇದೆಯಾ ನಾನು ಇದರಲ್ಲಿ ಅಂತ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಟು ಡೂ ಡಾಟ್ ಟು ಡೂ ಲಿಸ್ಟ್ ಡಾಟ್ ಎನಿ. ಸೊ ಅದರಲ್ಲಿ ಏನಾಯಿತು, ಈಗ ಟು ಡೂ ಯಾವುದಾದ್ರೂ ಇನ್ಕಂಪ್ಲೀಟ್ ಇದೆಯಾ. ಓಕೆ, ಸ್ಟಾರ್ಟ್ ಮಾಡ್ತೀನಿ. ಎಸ್ ನೋಡಿ, ಇನ್ಕಂಪ್ಲೀಟ್ ಟಾಸ್ಕ್ಸ್ ಇದೆ ಅಂತ ತೋರಿಸ್ತಿದೆ. ಏನಕ್ಕೆ ತೋರಿಸ್ತಾ ಇದೆ, ನಾವೇನು ಕಂಪೇರ್ ಮಾಡ್ತಾಯಿದ್ದೀವಿ, ಯಾವುದಾದ್ರೂ ಟಾಸ್ಕ್ ಕಂಪ್ಲೀಟೆಡ್ ಫ್ಲ್ಯಾಗ್ನ ಚೆಕ್ ಮಾಡ್ತಾಯಿದ್ದೀವಿ. ಇದು ಕಂಪ್ಲೀಟೆಡ್, ಯಾವುದಾದ್ರೂ ಇನ್ಕಂಪ್ಲೀಟ್ ಆಗಿದೆ ಅಂತ ನೋಡಿ, ಇಲ್ಲೇ ಕಾಣಿಸ್ತಿದೆ ನೋಡಿ. ಸೊ ಎನಿ ಏನಪ್ಪ ಮಾಡುತ್ತೆ ಅಂದರೆ, ಯಾವುದಾದ್ರೂ, ಸೊ ಎನಿದು ಕಂಡೀಷನ್, ಎನಿ ಅಂದರೆ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಆಬ್ಜೆಕ್ಟು ನಾವು ಇಲ್ಲಿ ಕಳಿಸಿರೋ ಕಂಡೀಷನ್ನ ಮ್ಯಾಚ್ ಆಗ್ತಾಯಿದ್ರೆ ಅದು ನಮಗೆ ಟ್ರೂ ಅಂತ ರಿಟರ್ನ್ ಮಾಡುತ್ತೆ. ಯಾವುದು ಅಕಸ್ಮಾತ್ ಇಲ್ಲ ಅಂದರೆ ಫಾಲ್ಸ್ ಅಂತ ರಿಟರ್ನ್ ಮಾಡುತ್ತೆ. ಸೊ ಅದು ಒಂದು ಚೆಕ್ ಮಾಡೋಣ, ಒಂದು ನಿಮಿಷ.
ಸೊ ನೋಡಿ ಐ ಡಿ 200 ತನಕ ಇದೆ ಯೂಸರ್ ಐ ಡಿ. ಓಕೆ, ಯೂಸರ್ ಐ ಡಿ ಇದೆಯಾ ಅಂತ ಚೆಕ್ ಮಾಡೋಣ, ಯೂಸರ್ ಇದಾನ ಅಂತ ಚೆಕ್ ಮಾಡೋಣ ಈಗ. ಓಕೆನಾ? ಸೊ ಅದೊಂದು ಕಂಡೀಷನ್ ಬರಿತೀನಿ, ಸೊ ನಿಮ್ಗೆ ಅರ್ಥ ಆಗಲಿ ಅಂತ. where is the user with id is equal to to-do list.any td to-do dot user id is equal to ಒಂದು ಕೆಲಸ ಮಾಡ್ಕೊತೀನಿ, const ಸೊ ಯೂಸರ್ ಐ ಡಿ 28 ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸೊ ಯೂಶಲಿ ಇದನ್ನು ಕೋಡ್ಸ್ ಮೇಲ್ಸ್ ಅಂತಾರೆ, ಡೈರೆಕ್ಟಾಗಿ 28 ಅಂತ ಬರ್ದುಬಿಟ್ರೆ ಏನು ಅಂತ 28. ಸೊ ಈ ಥರ ಒಂದು ಸಿಂಬಲ್ ಕೊಟ್ಟರೆ, ಸಿಂಬಲ್ ಅಂದರೆ ಮೀನಿಂಗ್, ನಂಬರ್ಗೆ ಒಂದು ಮೀನಿಂಗ್ ಕೊಡ್ತಾಯಿದ್ದೀವಿ ನಾವು ಯೂಸರ್ ಐ ಡಿ ಅಂತ. ಸೊ ಇದೊಂದು ಕೋಡ್ಸ್ ಮೇಲು. ಸೊ ಜೊತೆಗೆ ನಿಮಗೆ ನಾನು ಕೋಡ್ಸ್ ಮೇಲ್ಸು ಹೇಳ್ತಾ ಇರ್ತೀನಿ. ಸೊ ಯು ಐ ಡಿ, ಸೊ ಈಗ ಚೆಕ್ ಮಾಡೋಣ. Do we have a user with ID ಸೊ ಈಗ ನಿಮ್ಗೆ ಅರ್ಥ ಆಗುತ್ತಂತೆ. ಸೊ ಕೀ ರೀಡ್ ಮಾಡ್ತಾ ಇದೆ ಅದು, ನನಗೆ ಏನಕ್ಕಪ್ಪ ಅದು ಎಕ್ಸಿಕ್ಯೂಟ್ ಆಗ್ತಿಲ್ಲ ಅಂತ ನೋಡ್ತಾ ಇದೆ. ರೀಡ್ ಕೀ ಇಲ್ಲಿದೆ, ಅದಕ್ಕೆ ಅದು ಸ್ಟಾಪ್ ಆಯಿತು. ನೋಡಿ ಈಗ ನೋಡಿ ಯೂಸರ್ ಐ ಡಿ ಇದಾನ ಅಂತ ನಾನು ಕೇಳಿದೆ, ಅದಕ್ಕೆ ಇಲ್ಲ ಅಂತ ನೀಟಾಗಿ ತೋರಿಸ್ತಾರೆ. ಸೊ ಎನಿ, ಇವಾಗ ನಿಮ್ಗೆ ಅರ್ಥ ಆಗ್ಬಿಟ್ಟಿರ್ಬೇಕು ಎನಿ ಏನಪ್ಪ ಮಾಡುತ್ತೆ ಅಂದರೆ, ಎನಿ ಈಸ್ ಯೂಸ್ ಟು ಚೆಕ್ ವೆದರ್ ಎನಿ ಪರ್ಟಿಕ್ಯುಲರ್ ಐಟಮ್ ಇನ್ ದ ಲಿಸ್ಟ್ ಮ್ಯಾಚಸ್ ದ ಕಂಡೀಷನ್ ದಟ್ ವಿ ಆರ್ ಪಾಸಿಂಗ್. ಸೊ ಇಟ್ಸ್ ಲೈಕ್ ವೇರ್ ಯಾವುದಾದ್ರೂ ಇದೆಯಾ ಅಂತ. ಐ ಆಮ್ ಸಾರಿ, ವೇರ್ ಅಲ್ಲ, ಎನಿ ಅಂದರೆ ಇಸ್ ದೇರ್ ಎನಿ ಅಂತ ನೀವು ಇಂಗ್ಲೀಷಲ್ಲಿ ಯೂಸ್ ಮಾಡಿರ್ತೀರ. ಸೊ ಸಮಥಿಂಗ್ ಸಾರ್ಟ್ ಆಫ್ ಅ ರೀಡೇಬಲ್ ಇದು. ಸೊ ಯಾವುದಾದ್ರೂ ಐಟಮ್ ಈ ಟು ಡೂ ಲಿಸ್ಟಲ್ಲಿ ಈ ಕಂಡೀಷನ್ ಮ್ಯಾಚ್ ಆಗುತ್ತಾ, ಮ್ಯಾಚ್ ಆದರೆ ಮಾತ್ರ ಇದು ಟ್ರೂ ಆಗುತ್ತೆ, ಆಗಲಿಲ್ಲ ಅಂದರೆ ಫಾಲ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಒಂದು ಇದು ಕೊಟ್ಟಿದ್ದೀನಿ. ಸೊ ವಿಡಿಯೋ 10 ಮಿನಿಟ್ಸ್ ನಿಯರ್ ಆಗ್ತಾಯಿದೆ. ಸೊ ಆದರೆ ಕ್ವೆರಿ ಸಿಂಟ್ಯಾಕ್ಸ್ ಬರೀಲ್ಲ, ಇಲ್ಲ ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಕ್ವೆರಿ ಸಿಂಟ್ಯಾಕ್ಸ್ ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.